ಉತ್ತರಾಖಂಡದಲ್ಲಿ ರಾಮದಿಲ್ಲಿ ಮೈದಾನದಲ್ಲಿ ಆಗಸ್ಟ್ 8ರಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಯವರು ಸಭೆ ಮಾಡಿದ ನಂತರ ಅಲ್ಲಿಯ ಮನುವಾದಿಗಳು BJP ಮತ್ತು RSS ಸನಾತನವಾದಿಗಳು ಆ ಸಭೆ ಮಾಡಿದ ಸ್ಥಳವನ್ನು ಶುದ್ಧೀಕರಣ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಆ ಶುದ್ಧೀಕರಣ ಮಾಡಿದಂತಕ್ಕಂಥ ಏನು ಸಮೂಹದ ಅದು ಪೂರ್ತಿಯಾಗಿ RSS ಮತ್ತು BJPಯವರ ಒಂದು ಕುತಂತ್ರದಿಂದ ಆಗಿರ್ತಕ್ಕಂಥದ್ದು. ಇದಕ್ಕಿಂತ ಮೊದಲು ದೇಶದಲ್ಲಿ ನೀಟ್ ಹಗರಣ ಆಗಿರ್ಬೋದು ಅಥವಾ ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮ ಮಂದಿರದ ಹುಂಡಿಯಲ್ಲಿ ಇರ್ತಕ್ಕಂಥ ಕೋಟ್ಯಾಂತರ ರೂಪಾಯಿಗಳು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಕಳ್ತನ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಇಂಥ ಹಲವಾರು ವಿಷಯಗಳಲ್ಲಿ ರಾಜ್ಯಸಭೆಯಲ್ಲಿ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷಕ್ಕೆ ಒಂಟಿಗಾಲಿನ ಮೇಲೆ ನಿಂದಿರಿಸಿ ಅವರಿಗೆ ಏನಪ್ಪ ಅಂದರೆ ಇವತ್ತು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಪ್ರತಿ ಹಂತದಲ್ಲಿ ಏನಪ್ಪ ಅಂದರೆ ಇವತ್ತು ಕಂಡುಹಿಡ್ತಕ್ಕಂಥದ್ದು ಮತ್ತು ದಲಿತರ, ರೈತರ ಮತ್ತು ಸ್ತ್ರೀಯರ ಪರವಾಗಿ ಇವತ್ತು ದನಿ ಎತ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಒಂದು ಪ್ರಸಂಗ, ಶುದ್ಧೀಕರಣ ಮಾಡಿರ್ತಕ್ಕಂಥ ಒಂದು ಪ್ರಸಂಗ, ಅದು ಏನಪ್ಪ ಅಂದರೆ ನಿಚ್ಚಳವಾಗಿ ಅದು ಭಾಳ ಸತ್ಯತೆಯಿಂದ ಕೂಡಿರ್ತಕ್ಕಂಥದ್ದು BJP ಪಕ್ಷ ಮಾಡಿರ್ತಕ್ಕಂಥದ್ದು. ಈ ವಿಷಯದಲ್ಲಿ ಇವತ್ತು ಮಾನ್ಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿಯವರು ಬಾಯಿ ಬಿಡ್ತಾ ಇಲ್ಲ. ಹೇಳಬೇಕಾಗಿತ್ತಲ್ಲ ಅವರು. ಇವತ್ತು ಯಾರೇ ಆಗಲಿ ಇವತ್ತು ರಾಜ್ಯಸಭೆಯಲ್ಲಿ BJP ನಾಯಕರಾಗಿರ್ತಕ್ಕಂಥ ನಡ್ಡಾ ಅವರು ಹೇಳಿದ್ದಾರೆ, ನಮ್ಮ ಪಕ್ಷದವರು ಅಲ್ಲ ಅಂತೇಳಿ. ನಮ್ಮ ಪಕ್ಷದವರು ಅಲ್ಲ ಅಂತಕ್ಕಂಥದ್ದು ಅಲ್ಲಿ RSS ಮುಖಂಡ ಮತ್ತು BJP ಮುಖಂಡ ಗಿರೀಶ್ ಪಾಂಡೆ ಅನ್ನತಕ್ಕಂಥವ್ರು ಅಲ್ಲಿದ್ದಾರೆ. ಅದು ಎಲ್ಲರಿಗೂ ಗೊತ್ತದ. ಅದು ಮೊದಲೇನಪ್ಪ ಅಂದರೆ BJP ಕುತಂತ್ರದಿಂದ ಆಗಿರ್ತಕ್ಕಂಥದ್ದು. ನಂತರ ಏನಪ್ಪ ಅಂದರೆ ಇಲ್ಲ ನಮ್ಮ ಪಕ್ಷದವರಿಲ್ಲ, ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತಕ್ಕಂಥದ್ದು ಮಾತು ಇವತ್ತೇನಪ್ಪ ಅಂದರೆ BJP ಪಕ್ಷ ಹೇಳ್ತಾ ಇದೆ. ಅದಕ್ಕಾಗಿ ಈ ಒಂದು ವಿಷಯವನ್ನು ನಾವು ಉಗ್ರವಾಗಿ ಖಂಡಿಸಬೇಕಾಗ್ತದೆ. ಇವತ್ತು BJP, RSS ಮತ್ತು ಮನುವಾದಿ ಸನಾತನವಾದಿಗಳಿಗೆ ನಾವೊಂದು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಇವತ್ತು ನೀವು ಏನು ಶುದ್ಧೀಕರಣ ಮಾಡ್ತಾ ಇದ್ದೀರಿ, ಆ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಈ ದೇಶದ ಶೂದ್ರರು ಶುದ್ಧ ಹಸ್ತ ಇದ್ದಿರ್ತಕ್ಕಂಥವ್ರು. ನಮ್ಮಲ್ಲಿ ಯಾವುದೇ ರೀತಿಯ ಮೈಲಿಗೆಗಳಿಲ್ಲ. ಮೈಲಿಗೆಗಳಿಲ್ಲಿರ್ತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಮೈಲಿಗೆಗಳು ಇದ್ದಿರ್ತಕ್ಕಂಥದ್ದು, ನಿಮ್ಮ ದೇಹದಲ್ಲಿ ಮೈಲಿಗೆಗಳಿರ್ತಕ್ಕಂಥದ್ದು. ನಿಮಗೆ ಮೊದಲು ಇಲ್ಲಿ ಏನಪ್ಪ ಅಂದರೆ ದೇಶದೊಂದು ಹೊರಗೆ ದಬ್ಬಿ ಇಡೀ ದೇಶವನ್ನು ಏನಪ್ಪ ಅಂದರೆ ನಾವು ಶುದ್ಧೀಕರಣ ಮಾಡಬೇಕಾಗಿದೆ. ಆ ಪ್ರಸಂಗ ಏನಪ್ಪ ಅಂದರೆ ಇವತ್ತು ಅತಿ ಶೀಘ್ರದಲ್ಲೇ ಬರ್ತದೆ. ಇವತ್ತು BJPಯ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ಮನುವಾದಿಗಳ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ಇವತ್ತು ಖರ್ಗೆ ಅವರಿಗೆ ಮಾಡಿರ್ತಕ್ಕಂಥ ಅವಮಾನ, ಇಡೀ ದಲಿತ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅವಮಾನ, ಇವತ್ತು ಇಡೀ ದಲಿತ ಸಮುದಾಯಕ್ಕೆ ಅದರಿಂದ ನೋವುಂಟಾಗಿದೆ. ಇದಕ್ಕೇನಪ್ಪ ಅಂದರೆ ಮಾನ್ಯ ಪ್ರಧಾನಮಂತ್ರಿಯವರು ಈ ದಲಿತ ಸಮುದಾಯಕ್ಕೆ ಏನಪ್ಪ ಅಂದರೆ ಕೂಡಲೇ ಅವರು ಕ್ಷಮೆ ಕೇಳಬೇಕು. ಮತ್ತು ಈ ರೀತಿಯಿಂದ ಆಗಿರ್ತಕ್ಕಂಥ ಏನು ಅವರ ಅಜೆಂಡಗಳಿವೆ, ಹಿಂದೂ ರಾಷ್ಟ್ರ ಮಾಡ್ತಕ್ಕಂಥ ಅಜೆಂಡಗಳಿವೆ. ಹಿಂದೂ ರಾಷ್ಟ್ರ ಅಲ್ಲ, ಇದು ಏನಪ್ಪ ಅಂದರೆ ಅಖಂಡ ಭಾರತ ದೇಶ, ಇದು ಪ್ರಬುದ್ಧ ದೇಶ. ಇದು ಪ್ರಬುದ್ಧ ದೇಶ ಆಗಿ ಉಳಿತದೆ, ಹಿಂದೂ ರಾಷ್ಟ್ರ ಆಗಿ ಉಳಿಗೂಡಲ್ಲ. ಮತ್ತು ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಪ್ರತಿ ಹಂತದಲ್ಲಿ ನಾವೆಲ್ಲರೂ ಏನಪ್ಪ ಅಂದರೆ ಈ ದೇಶದ ಬಹುಜನರು ಏನಪ್ಪ ಅಂದರೆ ಇವತ್ತು ಕಂಕಣಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತುಗಳು ಇವತ್ತು ನಾವು BJP ಅವರಿಗೆ ಹೇಳಬೇಕಾಗಿದೆ. ಇವತ್ತು BJP ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತೇನಪ್ಪ ಅಂದರೆ ನೀವು ಪ್ರತಿ ಹಂತದಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಏನಪ್ಪ ಅಂದರೆ ಇವತ್ತು ನೀವು ಅಧಿಕಾರಕ್ಕೆ ಬಂದು ಇವತ್ತು ನಿಮ್ಮ ಅಧಿಕಾರ ಅವಧಿ 3 ವರ್ಷ ಇವತ್ತು ಗತಿಸ್ತಾ ಇವೆ. 3 ವರ್ಷದ ಅವಧಿಯಲ್ಲಿ ಏನಪ್ಪ ಅಂದರೆ ಬರೀ ದಲಿತರಿಗೆ ಶೋಷಣೆ ಮಾಡ್ತಕ್ಕಂಥದ್ದು, ಇವತ್ತು ಅಲ್ಪಸಂಖ್ಯಾತರಿಗೆ ಶೋಷಣೆ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿ ಯುವಜನರಿಗೆ ಶೋಷಣೆ ಮಾಡ್ತಕ್ಕಂಥದ್ದು, ಇದು ಏನಪ್ಪ ಅಂದರೆ ನಿಮ್ಮದು ಕೂಡಲೇ ಬಂದಾಗಬೇಕು. ಮತ್ತು ಈ ವಿಷಯದಲ್ಲಿ ಏನಪ್ಪ ಅಂದರೆ ಕೇಂದ್ರ ಸರ್ಕಾರ ಕ್ಷಮೆ ಕೇಳಬೇಕು. ಆ ಕ್ಷಮೆ ಕೇಳ್ತಕ್ಕಂಥದ್ದು ಒತ್ತಾಯಿಸಿ ಮತ್ತು ಅವ್ರು ಏನು ಇವತ್ತು ಶುದ್ಧೀಕರಣ ಮಾಡಿರ್ತಕ್ಕಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ ಇದೇ ತಾರೀಕು 21ರಂದು
ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವರ್ತದಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ ಮಾಡೋದ್ರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗೆ ಮನವಿ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಅಲ್ಲಿ ನಡೀತದೆ ನಮ್ಮ ಸಮಿತಿ ವತಿಯಿಂದ.